ಫ್ಲ್ಯಾಶ್ ಬ್ಯಾಕ್. ಭೀಮಣ್ಣ, ನಿಮ್ಮ ಮಗನಿಗೆ ಆಪರೇಷನ್ ಮಾಡಿಸೋದಕ್ಕೆ ಯಾರಾದರೂ ಹೆಲ್ಪ್ ಮಾಡಿದ್ರಾ ಎಂದು ಹಿಂಜರಿಕೆ ದನಿಯಲ್ಲೇ ಕೇಳಿದಳು ಅಚ್ಚು. ತನ್ನ ಒಂದು ಪ್ರಶ್ನೆ ಅವರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುವುದು ಎಂಬ ದುಗುಡವಿತ್ತಲ್ಲ ಅವಳಿಗೆ. ಸಾತ್ವಿಕ್ ಜೊತೆ ಬಂದಿದ್ದ ಅಚ್ಚು ಕಂಡು ಎದ್ದು ನಿಂತ ಭೀಮಣ್ಣ, ಓ ಮೇಡಮ್ ನೀವಾ, ಬನ್ನಿ ಕುಳಿತುಕೊಳ್ಳಿ ಎಂದು ತಮ್ಮ ಮಡದಿ ಕಡೆ ನೋಡಿದಾಗ ಅವರು ಕುಳಿತಿದ್ದ ಕುರ್ಚಿ ಬಿಟ್ಟು, ನಮಸ್ತೆ ಮೇಡಮ್. ನಮಸ್ತೆ ಸರ್ ಎಂದು ಅವರಿಬ್ಬರಿಗೂ ಕೈ ಮುಗಿದರು. ತಾವು ಅವರಿಗೆ ಕೈ ಮುಗಿದ ಅಚ್ಚು ಮತ್ತು ಸಾತ್ವಿಕ್ ತದನಂತರ ಪರವಾಗಿಲ್ಲ ಕುಳಿತುಕೊಳ್ಳಿ ಎಂದ ಭೀಮಣ್ಣನ ಕಡೆ ನೋಡಿದ ಅಚ್ಚು, ಅಣ್ಣ ನಿಮ್ಮ ಮಗನ ಆಪರೇಷನ್ಗೆ ಯಾರಾದರೂ ಹೆಲ್ಪ್ ಮಾಡಿದ್ರಾ ಎಂದು ಅನುಮಾನದಲ್ಲಿ ಕೇಳಿದಾಗ ತಮ್ಮ ಕಷ್ಟಕ್ಕೆ ಸ್ಪಂದಿಸದ ವ್ಯಕ್ತಿಯನ್ನು ನೆನೆದು ಕಣ್ಣೊರೆಸಿಕೊಂಡ ಭೀಮಣ್ಣ, ಹೌದು ಅಚ್ಚರಿ ಮೇಡಮ್, ನನ್ನ ಮಗನ ಆಪರೇಷನ್ಗೆ ಸ್ಪಾನ್ಸರ್ ಸಿಕ್ಕಿದ್ರು. ಇವತ್ತು ಸಂಜೆನೇ ನನ್ನ ಮಗನಿಗೆ ಆಪರೇಷನ್ ಎಂದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಅಚ್ಚು. ಯಾರು ಭೀಮಣ್ಣ ನಿಮಗೆ ಹೆಲ್ಪ್ ಮಾಡಿದ್ದು ಎಂದಾಗ ಡೋರ್ ಕಡೆ ನೋಡಿದರು ಭೀಮಣ್ಣ. ಡೋರಿನಲ್ಲಿ ನಿಂತಿದ್ದ ವ್ಯಕ್ತಿ ಹೇಳಬೇಡ ಎಂದು ಕೈ ಸನ್ನೆ ಮಾಡಿ ನಾನು ಹೋಗ್ತೀನಿ ಎಂದು ಅಲ್ಲಿಂದ ಹೊರಟು ಬಿಟ್ಟರು. ತನಗೆ ಸಹಾಯ ಮಾಡಿದ ವ್ಯಕ್ತಿ ಹೋದ ಕಡೆ ನೋಡುತ್ತಾ ನಿಂತಿದ್ದ ಭೀಮನನ್ನು ಅಚ್ಚು ಧ್ವನಿ ಎಚ್ಚರಿಸಿತು. ಭೀಮಣ್ಣ, ಯಾರು ನಿಮಗೆ ಸಹಾಯ ಮಾಡಿದ್ದು ಕೇಳಿದಳು. ಬೇರೆಯವರ ಕಷ್ಟಕ್ಕೆ ಮಿಡಿದ ಒಳ್ಳೆಯ ಹೃದಯ ಯಾರದು ಎಂದು ತಿಳಿಯುವ ಕುತೂಹಲದಲ್ಲಿ. ಬಟ್ ಸಹಾಯ ಮಾಡಿದವರು ತಮ್ಮ ಬಗ್ಗೆ ಯಾರ ಬಳಿಯೂ ಹೇಳುವಂತೆ ಇಲ್ಲ ಎಂದು ಎಚ್ಚರಿಸಿದ್ದುದರಿಂದ ಗೊತ್ತಿಲ್ಲ ಅಚ್ಚರಿ ಮೇಡಮ್. ಡಾಕ್ಟರ್ ನಮ್ಮ ಕಷ್ಟ ನೋಡೋದಕ್ಕಾಗದೆ ಅವರೇ ಈ ಸ್ಪಾನ್ಸರ್ ಹುಡುಕಿರೋದು. ನಾವು ಡಾಕ್ಟರ್ ಹತ್ರ ಅವರ ಬಗ್ಗೆ ಕೇಳಿದ್ರು ಅವರು ಅದೆಲ್ಲ ನಿಮಗೆ ಹೇಳಿಕೊಳ್ಳುವುದಕ್ಕಾಗೋದಿಲ್ಲ, ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಅಂತ ಹೇಳಿಬಿಟ್ಟರು. ನಾನು ಅವರನ್ನು ಒತ್ತಾಯ ಮಾಡೋದಕ್ಕೆ ಹೋಗಲಿಲ್ಲ. ನಮಗೆ ಸಹಾಯ ಅಷ್ಟೇ ಅಲ್ವಾ ಬೇಕಿರೋದು, ಅದನ್ನು ಯಾರು ಮಾಡಿದರೆ ಏನು ಎಂದು ಸಲೀಸಾಗಿ ಸುಳ್ಳಾಡಿದ ಭೀಮಣ್ಣ. ಅದನ್ನು ಕೇಳಿ ದೀರ್ಘ ಉಸಿರನ್ನು ಒಳಗೆಳೆದುಕೊಂಡ ಅಚ್ಚು ತನ್ನ ಬ್ಯಾಗ್ನಲ್ಲಿದ್ದ ಹಣವನ್ನು ಅವರ ಕೈಗೆ ಕೊಡುತ್ತಾ, ಭೀಮಣ್ಣ ತಗೊಳ್ಳಿ ಈ ಹಣ, ಇದು ನಮ್ಮ ಆಫೀಸ್ನಲ್ಲಿ ನಿಮ್ಮ ಮಗನ ಪರಿಸ್ಥಿತಿ ಬಗ್ಗೆ ಹೇಳಿ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂದಾಗ ನಮ್ಮ ಕಂಪನಿ ಸ್ಟಾಫ್ ಕಡೆಯಿಂದ ಸಿಕ್ಕ ಹಣ ಎಂದಾಗ ಅಚ್ಚು ಕೈಯಿಂದ ಹಣ ಪಡೆಯದ ಭೀಮಣ್ಣ, ಬೇಡ ಅಚ್ಚರಿ ಮೇಡಮ್, ನನ್ನ ಮಗನ ಆಪರೇಷನ್ ಖರ್ಚು ಎಷ್ಟಾಗುತ್ತೆ ಅದನ್ನೆಲ್ಲ ಆಗಲೇ ಕಟ್ಟಿದ್ದಾರಂತೆ. ಇನ್ನು ನಾನು ನನ್ನ ಮಗನ ಆರಾಮಾದಮೇಲೆ ಇಲ್ಲಿಂದ ಕರ್ಕೊಂಡು ಹೋಗೋದಷ್ಟೇ. ಒಂದು ಪೈಸೆ ಸಹ ನನ್ನ ಮಗನ ಸಲುವಾಗಿ ಖರ್ಚು ಮಾಡುವ ಆಗಿಲ್ಲ ನಾನು ಎಂದಾಗ ಕೈಯಲ್ಲಿದ್ದ ಹಣವನ್ನು ಒಮ್ಮೆ ತನ್ನ ಪಕ್ಕದಲ್ಲಿ ನಿಂತಿದ್ದ ಸಾತ್ವಿಕ್ನನ್ನು ಒಮ್ಮೆ ನೋಡಿದಳು ಅಚ್ಚು. ಈ ಹಣ ಕಲೆಕ್ಟ್ ಮಾಡಿದ್ದು ಭೀಮಣ್ಣನ ಮಗನ ಸಲುವಾಗಿ ಅಲ್ವೇ? ಹೀಗದ್ರ ಅಗತ್ಯ ಅವರಿಗಿಲ್ಲ ಅಂದರೆ ಈ ಹಣವನ್ನು ಏನು ಮಾಡೋದು ಎಂದು ತೋಚದೆ ನಿಂತಳು. ಅಚ್ಚರಿ ಮನ ಓದಿದಂತೆ ಸಾತ್ವಿಕ್, ಅಚ್ಚರಿ ನಿಮಗೆ ಸಹಾಯ ಮಾಡೋದಕ್ಕೆ ಅಂತಾನೆ ಈ ಹಣ ಕಲೆಕ್ಟ್ ಮಾಡಿದ್ದು. ಈಗ ಇದನ್ನು ತಕ್ಕೊಂಡು ಮುಂದೆ ನಿಮ್ಮ ಮಗನಿಗೆ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕೊಡಿಸೋದಕ್ಕೆ ಯೂಸ್ ಮಾಡಿಕೊಳ್ಳಿ ಎಂದ. ಅಚ್ಚುಗೂ ಸಾತ್ವಿಕ್ ಹೇಳಿದ್ದು ಸರಿ ಎನಿಸಿ, ತಗೋ ಭೀಮಣ್ಣ, ನಿಮ್ಮ ಮಗನ ಓದಿಗೆ ಯೂಸ್ ಮಾಡ್ಕೊ ಎಂದು ಹಣ ಅವರ ಕೈಯಲ್ಲಿಟ್ಟಳು ಅಚ್ಚು. ಬೆಡ್ ಮೇಲೆ ಮಲಗಿದ್ದ ಮಗುವಿನ ಬಳಿ ಬಂದು, ಪುಟ್ಟ ಆಪ್ರೇಷನ್ ಮಾಡಿಸಿಕೊಂಡು ನೀನು ಬೇಗ ರಿಕವರಿ ಆಗು. ನಿಮ್ಮ ಅಪ್ಪ ಅಮ್ಮನಿಗೆ ನಿನ್ನದೇ ದೊಡ್ಡ ಚಿಂತೆ ಕಣೋ. ಸೊ ನೀನು ಬೇಗ ಚೇತರಿಸಿಕೊಂಡು ಅಪ್ಪ ಅಮ್ಮನಿಗೆ ನೆಮ್ಮದಿ ಕೊಡಬೇಕು ಆಯಿತಾ ಎಂದಾಗ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ದರೂ ಸಹ ಹ್ಞೂ ಎಂದು ತಲೆ ಆಡಿಸಿತು ಮಗು. ತನ್ನ ಕಾಯಿಲೆಯ ಅರಿವಿಲ್ಲದಿದ್ದರೂ ತನ್ನ ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗಿನಿಂದ ತನ್ನ ಅಪ್ಪ ಅಮ್ಮನ ಸಂಕಟ ಈ ಮಗುವಿನ ಅರಿವಿಗೂ ಬಂದಿತ್ತಲ್ಲ. ನಂತರ ಭೀಮಣ್ಣನಿಗೆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಎಚ್ಚರಿಸಿ ಸಾತ್ವಿಕ್ ಜೊತೆ ಮನೆಗೆ ವಾಪಸ್ ಬರುವಾಗ, ಬಜಾರಿ ಏನಾದರೂ ಮಾತಾಡೆ, ಯಾಕೆ ಬಾಯಿಗೆ ಬೀಗ ಹಾಕಿದ್ಯಾ ಕೇಳಿದ. ಅವಳ ದನಿ ಕೇಳದೆ 4 ವರ್ಷವಾದವನಾಗಿ ಕೇಳಿದನು. ಮುಷ್ಟಿ ಬಿಗಿದು ಬೈಕ್ ಓಡಿಸ್ತಿದ್ದವನ ಭುಜಕ್ಕೆ ಗುದ್ದಿದ ಅಚ್ಚು, ಇಷ್ಟು ಪಿಟ್, ಯಾಕೆ ನೀನು ನನ್ನ ಬಜಾರಿ ಅನ್ನೋದು? ಅಂಥ ಬಜಾರಿತನ ಏನು ಮಾಡಿದ್ದೀನಿ ನಿನ್ನ ಹತ್ತಿರ ಎಂದು ಗುಡುಗಿದಳು. ಅಚ್ಚರಿ ಎಂಬ ಮುದ್ದಾದ ಹೆಸರು ಅವಳಿಗಿದ್ದರೂ ಪದೇ ಪದೇ ಬಜಾರಿ ಎನ್ನುತ್ತಾನಲ್ಲವ. ನೋವಿಗೆ ಮುಖ ಕಿವುಚಿ ಅವಳು ಗುದ್ದಿದ್ದ ಭುಜವನ್ನು ಉಜ್ಜಿಕೊಂಡ ಸಾತ್ವಿಕ್, ಅದಕ್ಕೆ ಕಣೆ ನಾನು ನಿನ್ನ ಬಜಾರಿ ಅನ್ನೋದು. ಸ್ವಲ್ಪವಾದರೂ ಸಾಫ್ಟ್ನೆಸ್ ಇದೆಯೋ ನೋಡು ನಿಂಗೆ ಎಂದು ಉಸಿರೇಗಿದ ಸಾತ್ವಿಕ್ನನ್ನು ಕಂಡು ಮೂತಿ ಅತ್ತ ಇತ್ತ ಮಾಡಿದ್ಲು ಅಚ್ಚು. ನೀನೇನು ನನ್ನ ಅತ್ತೆ ಮಗ ನೋಡು, ಅದಕ್ಕೆ ನಿನ್ನ ಹತ್ತಿರ ಸಾಫ್ಟ್ ಆಗಿರಬೇಕು ಅಲ್ವ ನಾನು ಎಂದು ಕನಲಿದಾಗ, ಅತ್ತೆ ಮಗ ಆಗದಿದ್ದರೆ ಏನು, ನಿನ್ನ ಕಟ್ಟಿಕೊಳ್ಳೋ ಹುಡುಗ ನಾನೇ ತಾನೆ ಎಂದು ಗೊಣಗಿಕೊಂಡ. ಅವನು ಹೇಳಿದ್ದು ಏನೆಂದು ಕೇಳಿಸದೆ, ಈಗ ತಾನೇ ಏನೋ ರೋಗ ಬಂತು ನಮ್ಮ HR ಸರ್ಗೆ,
ಆಫೀಸ್ನಲ್ಲಿ ನೋಡಿದರೆ ಆಫೀಸ್ ಫ್ಲೋರ್ ಕಿತ್ತು ಹೋಗೋ ಥರ ವಾಯ್ಸ್ ಹೊರಗಡೆ ಬರುತ್ತೆ ಎಂದು ವ್ಯಂಗ್ಯ ಮಾಡಿದಾಗ ತಲೆ ಕೊಡವಿದ ಸಾತ್ವಿಕ್, ನೀನು ಬದಲಾಗೋಲ್ಲ ಕಣೆ, ಇರು ನಿಂಗೆ ಮಾಡ್ತೀನಿ ಎಂದವನು ಗಾಡಿ ವೇಗ ಹೆಚ್ಚಿಸಿದ. ಮುಂದೆ ಹಂಪಿದೆ ಎಂದು ತಿಳಿದಿದ್ದರೂ ಸಹ ವೇಗವಾಗಿ ಹೋದ. ಡ್ಯೂಕ್ ಬೈಕ್ನಲ್ಲಿ ಕುಳಿತಿದ್ದರೂ ತಮ್ಮ ನಡುವೆ ಇಬ್ಬರು ಕುಳಿತುಕೊಳ್ಳುವಷ್ಟು ಜಾಗ ಬಿಟ್ಟಿದ್ದಲ್ಲದೆ ತನಗೆ ಜೋರು ಮಾಡುತ್ತಿದ್ದಾಳಲ್ಲ ಆಕೆ, ಈಗ ಅವಳಾಗಿ ಅವನ ಸನಿಹ ಬರುವವಳು ಎಂದುಕೊಂಡ. ಬಟ್ ಆಕೆ ಅಚ್ಚರಿ ನಂದನಾಗಿದ್ದಳು. ಅಂಥ ಟ್ರಿಕ್ಸ್ಗೆಲ್ಲ ಬಲಿಯಾಗುವ ಮಾತೇ ಇಲ್ಲ. ಸ್ಪೀಡ್ ಬ್ರೇಕರ್ ದಸು ದೂರ ಇದ್ದಾಗಲೇ ಸಾತ್ವಿಕ್ ಗಾಡಿ ನಿಲ್ಲಿಸು ಎಂದು ಒಂದೇ ಉಸಿರಿನಲ್ಲಿ ಬಡಬಡಿಸಿದಾಗ ಗಾಬರಿಯಲ್ಲಿ ಗಾಡಿ ಸೈಡ್ಗೆ ಹಾಕಿದ ಸಾತ್ವಿಕ್, ಏನಾಯ್ತೆ ಎಂದು ಗೊಂದಲದಲ್ಲಿ ಕೇಳಿದ. ಏನಿಲ್ಲ, ಮುಂದೆ ಸ್ಪೀಡ್ ಬ್ರೇಕರ್ ಇದೆ, ಗಾಡಿ ತಳ್ಳಿಕೊಂಡು ಹೋಗಿ ಎಂದು ಬೈಕ್ ಮೇಲಿಂದ ಇಳಿಯದೆ ಆರ್ಡರ್ ಮಾಡಿದ ಅಚ್ಚು ಕಡೆ ದುರುಕಟ್ಟಿ ನೋಡಿದ ಸಾತ್ವಿಕ್, ಹೇ ಬಚಾರಿ, ಅತಿ ಆಗ್ತಿದೆ ಕಣೆ ನಿನ್ನದು. ಗಾಡಿಯಲ್ಲಿ ಪೆಟ್ರೋಲ್ ಇಟ್ಕೊಂಡು ತಳ್ಳಿಕೊಂಡು ಹೋದರೆ ಜನ ಆಡ್ಕೊಂಡು ನಗ್ತಾರೆ. ಇವನಿಗೇನು ಹುಚ್ಚ ಅಂತ, ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಎಂದು ದುಮುಗುಟ್ಟುತ್ತಾ ಎಚ್ಚರಿಸಿದಾಗ, ನೀನು ಈಗ ತಳ್ಳಿಕೊಂಡು ಹೋಗಲಿಲ್ಲ ಅಂದರೆ ನಾನು ಮತ್ತೆ ನಿನ್ನ ಬೈಕ್ ಹತ್ತೋದಿಲ್ಲ, ಇಲ್ಲೇ ಇಳಿದುಕೊಂಡು ನಾನು ಆಟೋ ಅಥವಾ ಕ್ಯಾಬ್ನಲ್ಲಿ ಮನೆಗೆ ಹೋಗ್ತೀನಿ ಎಂದು ಧಮಕಿ ಹಾಕಿದಾಗ ಅಸಹ್ಯಕತೆಯಿಂದ ಮುಖ ತೀಡಿಕೊಂಡ ಸಾತ್ವಿಕ್. ಅವಳನ್ನು ಕೂರಿಸಿಕೊಂಡೇ ಸ್ಪೀಡ್ ಬ್ರೇಕರ್ ದಾಟೋವರೆಗೂ ಬೈಕ್ ತಳ್ಳಿ ನಂತರ ಬೈಕ್ ಏರಿದ. ಇವತ್ತು ನೀ ನನಗೆ ಕೊಟ್ಟ ಕೆಲಸಕ್ಕೆ ಬೆಲೆ ಕಟ್ಟಿಸಲಿಲ್ಲ ಅಂದರೆ ಕೇಳೆ ಬಜಾರಿ ಎಂದವನು ಗಾಡಿ ಸ್ಟಾರ್ಟ್ ಮಾಡುವ ಮುನ್ನ, ಬಜಾರಿ ಏನಾದರೂ ತಿಂತೀಯಾ ಎಂದು ಪ್ರೀತಿಯಿಂದ ಕೇಳಿದರೆ ಆಕಾಶದ ಕಡೆ ನೋಡಿದ ಹುಡುಗಿ, ಚಂದ್ರನ ತುಂಡು ಒಂದು ತಂದುಕೊಡು, ನೀನು ತಂದು ಕೊಟ್ಟೆ ಅನ್ನೋ ಖುಷಿಯಲ್ಲಿ ಹೊಟ್ಟೆ ತುಂಬಿಸ್ಕೊಳ್ತೀನಿ ಎಂದು ಅಣಕಿಸಿದಳು. ಓ ಗಾಡ್, ಈ ಬಜಾರಿನ ಹೇಗಪ್ಪ ಒಲಿಸಿಕೊಳ್ಳೋದು ಎಂದು ತಲೆ ಹೊದರಿದ ಸಾತ್ವಿಕ್ ಮತ್ತೆ ಅವಳನ್ನು ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ. ತನ್ನನ್ನು ತನ್ನ ಮನೆ ಮುಂದೆ ಡ್ರಾಪ್ ಮಾಡಿದ ಹುಡುಗನಿಗೆ ಬಾಯ್ HR ಸರ್ ಎಂದು ಮನೆಗೆ ಬಂದ ಅಚ್ಚುಗೆ ಅಭಿಯ ಗಂಭೀರ ಮುಖ ಸ್ವಾಗತಿಸಿತು. ಮುದ್ದಿನ ತಂಗಿ ಸಾತ್ವಿಕ್ ಜೊತೆ ಆತ್ಮೀಯವಾಗಿ ವರ್ತಿಸುವುದನ್ನು ಅವನಿಂದ ಸಹಿಸಲಾಗುವುದಿಲ್ವಲ್ಲ. ಸಾತ್ವಿಕ್ ಮೇಲೆ ಅಭಿಯ ಎದೆಯಲ್ಲಿದ್ದದು ಅಂಥದೊಂದು ಅಸಮಾಧಾನ ಬೇರೋರಿದೆ. ಎಲ್ಲಿಗೆ ಹೋಗಿದೆ ಅಚ್ಚು ಕೇಳಿದ ಬಿಗು ಧ್ವನಿಯಲ್ಲಿ. ಇತ್ತೀಚೆಗೆ ಸಾತ್ವಿಕ್ ಜೊತೆ ಅವಳ ಒಡನಾಟ ಹೆಚ್ಚಾಗಿದೆಯಲ್ಲ, ಹಾಸ್ಪಿಟಲ್ ಹತ್ತಿರ ಹೋಗಿ ಬಂದೆ ಕಣೋ ಎಂದು ಪ್ರಾಮಾಣಿಕವಾಗಿ ನುಡಿದಳು. ತನ್ನ ಅಣ್ಣನ ಜೊತೆ ಅಂತ ಮುಚ್ಚುಮರೆ ಅಕ್ಕಿಗೆ. ಹಾಗಾದರೆ ಆ ಸಾತ್ವಿಕ್ ಸಹ ನಿನ್ನ ಜೊತೆ ಹಾಸ್ಪಿಟಲ್ಗೆ ಬಂದಿದ್ನಾ ಅನುಮಾನದಲ್ಲಿ ಕೇಳಿದ ಅಭಿ. ಅಣ್ಣನ ಧ್ವನಿ ನಿಮಿಷದಿಂದ ನಿಮಿಷಕ್ಕೆ ಬಿಗಿಯಾಗುತ್ತಿರುವುದು ಅವಳ ಅರಿವಿಗೆ ಬಂದರು. ಹೌದು ಕಣೋ, ಮೀನಾಕ್ಷಿ ಆಂಟಿಗೆ ಗೊತ್ತಿಲ್ಲದೆ ನಾನು ಹೆಲ್ಪ್ ಕೇಳಿದ ಕೂಡಲೇ ಹೆಲ್ಪ್ ಮಾಡಿದ್ದೇನೆ. ಅಣ್ಣ ನಿಮಗೆ ಗೊತ್ತಾ, ಪಾಪ ನಾನು ಒಂದು ಮಾತು ಹೇಳಿದ್ದಕ್ಕೆ 2 lakh ಫಂಡ್ ಡೊನೇಟ್ ಮಾಡಿದ್ದಾನೆ, ತನಗೆ ಯಾವುದೇ ಸಂಬಂಧ ಇಲ್ಲದ ಮಗುವಿಗೋಸ್ಕರ. ಸೊ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದಾಗ ನಾನು ನಿನ್ನ ಜೊತೆ ಬರ್ತೀನಿ ಮಗುನ ನೋಡೋದಕ್ಕೆ ಅಂದ. ನಾನು ಹೆಂಗೆ ಬೇಡ ಅನ್ನಲಿ, ತನ್ನ ಸೇವಿಂಗ್ಸ್ನಿಂದ 2 ಲಕ್ಷ ಕೊಟ್ಟಿದ್ದಾನೆ, ಅದಕ್ಕಾದರೂ ಮಗು ಮುಖ ನೋಡಲಿ ಅಂತ ಕರ್ಕೊಂಡು ಹೋದೆ ಎಂದವಳ ಕಡೆ ಅಸಮಾಧಾನದಿಂದ ದಿಟ್ಟಿಸಿದ ಅಭಿ. ಏನು ನಡೀತಿದೆ ನಿಮ್ಮ ಮಧ್ಯೆ ಕೇಳಿದ. ಅಭಿ ಕೇಳಿದ ಪ್ರಶ್ನೆಯ ಅರ್ಥ ತಿಳಿಯದೆ ಅವನ ಕಡೆ ವಿಚಿತ್ರವಾಗಿ ದಿಟ್ಟಿಸಿ ನೋಡಿದ ಅಚ್ಚು. ಏನು ನಿನ್ನ ಮಾತಿನ ಅರ್ಥ ಎಂದು ಗೊಂದಲದಲ್ಲಿ ಕೇಳಿದಾಗ ಗಟ್ಟಿಯಾಗಿ ಹಣೆ ಹೊತ್ತಿಕೊಂಡ ಅಭಿ. ಏನಿಲ್ಲ, ಇನ್ಮೇಲೆ ಅವನ ಜೊತೆ ಸುಖ ಸುಮ್ಮನೆ ಓಡಾಡೋದು ಕಡಿಮೆ ಮಾಡ್ಕೊ. ನೀವಿಬ್ಬರ ಒಡನಾಟ ನೋಡಿದವರ ಕಣ್ಣಿಗೆ ತಪ್ಪಾಗಿ ಕಂಡರೆ ಕಷ್ಟ ಆಗುತ್ತೆ ಎಂದವನ ದನಿ ತುಸು ಹೆಚ್ಚೇ ಗಂಭೀರವಾಗಿತ್ತು. ಇಂದು ಅಭಿಗೆ ತನ್ನ ಮುದ್ದಿನ ತಂಗಿ ಸಾತ್ವಿಕ್ ಜೊತೆ ಸಲಿಗೆ ಬೆಳೆಸುವುದು ಬೇಡವಿತ್ತು. ಅದ್ಯಾಕೆ ಎಂದು ಅಭಿ ಇಷ್ಟೊಂದು ಸೀರಿಯಸ್ ಆಗ್ತಿದ್ದಾನೆ ಎಂದು ಅಚ್ಚುಗೆ ಅರ್ಥವಾಗಲಿಲ್ಲ. ಅದಲ್ಲದೆ ಅವಳೇನು ಹಗಲು ರಾತ್ರಿ ಎನ್ನದೆ ಅವನ ಜೊತೆ ಸುತ್ತುವಷ್ಟು ಡೀಪ್ ಫ್ರೆಂಡ್ಶಿಪ್ ಏನಲ್ಲ. ಸಾತ್ವಿಕ್ ಹಾಗೂ ತನ್ನದು ಎಂದು ತಿಳಿದಿಲ್ಲವೇ ಅಭಿಗೆ. ಅಚ್ಚು ಗೊಂದಲದಲ್ಲಿ ಪಿಳಿ ಕಣ್ಣು ಬಿಡುತ್ತಾ ನಿಂತಿದಾಗ, ಪುಟ್ಟ ಹೋಗಿ ಫ್ರೆಶ್ ಆಗಿ ಬಾ, ಈಗಲೇ ತಡ ಆಯಿತು, ಊಟ ಮಾಡೋಣ ಎಂದು ಎಚ್ಚರಿಸಿದಾಗ ಮುಖದಲ್ಲಿ ನಗು ತಂದುಕೊಂಡು ಫ್ರೆಶ್ ಆಗಿ ಬರಲು ಹೋಗಿದ್ದಳು. ಸಾತ್ವಿಕ್ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿದ್ದರಿಂದ ಅಂದು ಲೋಹಿ ಅಚ್ಚು ಕೈಗೆ ಒಂದು ಫೈಲ್ ತಂದುಕೊಟ್ಟು ಸಂಜೆ ಈ ಫೈಲನ್ನು ಸಾತ್ವಿಕ್ಗೆ ತಲುಪಿಸುವಂತೆ ರಿಕ್ವೆಸ್ಟ್ ಮಾಡಿದ್ದ. ಅವನ ಮಾತಿಗೆ ಇಲ್ಲ ಎನ್ನಲಾಗದೆ ಒಪ್ಪಿದಳು ಅಚ್ಚು. ಅದರಂತೆ ಸಂಜೆ ಮನೆಗೆ ಬಂದವಳು ತನ್ನಮ್ಮನಿಗೆ ಮೀನಾಕ್ಷಿ ಅವರ ಮನೆಗೆ ಹೋಗುವುದಾಗಿ ಹೇಳಿ ಸಾತ್ವಿಕ್ ಮನೆಗೆ ಬಂದಿದ್ದಳು. ಆಂಟಿ, ಸಾತ್ವಿಕ್ ಆರೋಗ್ಯ ಇವಾಗ ಪರವಾಗಿಲ್ವಾ ಎಂದು ಕೇಳುತ್ತ ಕಿಚನ್ನಲ್ಲಿ ಟೀ ಮಾಡುತ್ತಿದ್ದವರ ಬಳಿ ಬಂದಳು. ಪಕ್ಕದ ಮನೆಯ ಹುಡುಗಿ ಅಲ್ವೇ,
ಪಟಪಟ ಎಂದು ಮಾತನಾಡುತ್ತಾ ಮೀನಾಕ್ಷಿಯವರ ಮನದಲ್ಲಿ ತನ್ನದೇ ಆದ ಒಂದು ವಿಶೇಷ ಜಾಗ ಪಡೆದುಕೊಂಡಿದ್ದಳು. ತನ್ನ ಮನೆಯಲ್ಲಿದ್ದಂತೆ ಯಾವುದೇ ಅಂಜಿಕೆ ಇಲ್ಲದೆ ಮೀನಾಕ್ಷಿಯವರ ಮನೆಯಲ್ಲೂ ಇರುತ್ತಿದ್ದಳು ಆಕೆ. ಜ್ವರ ಕಡಿಮೆ ಆಗಿದೆ ಅಚ್ಚು, ನೆಗಡಿ, ಗಂಟಲು ನೋವು ಕಡಿಮೆ ಆಗಲಿಲ್ವಂತೆ, ಅದಕ್ಕೆ ಶುಂಠಿ ಟೀ ಮಾಡಿದ್ದೀನಿ ಎಂದವರು ತಮ್ಮ ಫೋನ್ ಪದೇ ಪದೇ ರಿಂಗ್ ಆಗುತ್ತಿರುವುದನ್ನು ಕಂಡು, ಅಚ್ಚು ಈ ಟೀ ಕಪ್ ತೆಗೆದುಕೊಂಡು ಹೋಗಿ ಸಾತ್ವಿಕ್ಗೆ ಕೊಟ್ಟು ಬಿಡುಬಿಟ್ಟ. ನಿಮ್ಮ ಅಂಕಲ್ ಏನಕ್ಕೋ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ, ನಾನು ಮಾತಾಡಿ ಬರ್ತೀನಿ ಎಂದು ಮನವಿ ಮಾಡಿದವರಿಗೆ ಇಲ್ಲ ಎನ್ನಲಾಗದೆ ಅವರಿಂದ ಟೀ ಕಪ್ ಪಡೆದು ಸಾತ್ವಿಕ್ ರೂಮ್ಗೆ ಬಂದಿದ್ದ ಅಚ್ಚರಿ ಕಣ್ಣುಗಳು ಸಿಟ್ಟಿನಿಂದ ಕೆಂಪಾದವು. ಹೆಲ್ತ್ ಅಪ್ಸೆಟ್ ಆಗಿದೆ ಎಂದು ಆಫೀಸ್ಗೆ ಲೀವ್ ಹಾಕಿ ಮನೆಯಲ್ಲಿದ್ದುಕೊಂಡು ಸಾತ್ವಿಕ್ ಮಾಡುತ್ತಿದ್ದ ಕೆಲಸ ಕಂಡು ಅವನು ಬೆಡ್ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ತನ್ನ ಫೋಟೋಗಳನ್ನು ಸ್ಕ್ರೋಲ್ ಮಾಡುತ್ತಿರುವುದನ್ನು ಕಂಡು ಬುಸುಗುಡುತ್ತಲೇ ಅವನ ಬಳಿ ಬಂದ ಅಚ್ಚು, HR ಸರ್ ಎಂದು ಹಲ್ಲು ಕಡಿಯುತ್ತಾ ಕರೆದಾಗ, ಹೇಳು ಬಜಾರಿ ಎಂದು ತನ್ನಗೆ ಕೇಳಿದವನ ಮುಂದೆ ಟೀ ಕಪ್ ಹಿಡಿದು ಅಚ್ಚು ತಗೋ ಎಂದು ಕಣ್ಣಿನಲ್ಲೇ ಆರ್ಡರ್ ಮಾಡಿದಾಗ, ಥ್ಯಾಂಕ್ಸ್ ಬಜಾರಿ ಎಂದು ನಸುನಗುತ್ತಾ ಅವಳ ಕೈಯಲ್ಲಿದ್ದ ಕಪ್ಗೆ ಕೈ ಚಾಚಿದವನಿಗೆ ಬಿಸಿ ಬಿಸಿ ಟೀ ಅಭಿಷೇಕ ಮಾಡಿಬಿಟ್ಟಳು ಅವನ ಬಜಾರಿ. ತನ್ನ ಪರ್ಮಿಷನ್ ಇಲ್ಲದೆ ತನ್ನ ಫೋಟೋ ತೆಗೆದಿದ್ದಲ್ಲದೆ ಈ ರೀತಿ ತಮ್ಮ ಮನೆಯಲ್ಲಿ ಇಷ್ಟೊಂದು ರಾಜಾರೋಷವಾಗಿ ನೋಡ್ತಿರೋದು ಅವನ ತಂದೆ ತಾಯಿ ಯಾರಾದರೂ ನೋಡಿದರೆ ಅವರ ತಲೆಯಲ್ಲಿ ಜನ್ಮ ತಾಳುವ ಅನುಮಾನಗಳಿಗೆ ಮಿತಿ ಇರುತ್ತಿದ್ದೆ ಏನೆಂದುಕೊಳ್ಳೋದಿಲ್ಲ ಅವರು ತಮ್ಮ ಬಗ್ಗೆ ಎಂದು ಸಿಟ್ಟಿನಲ್ಲಿ ಅಚ್ಚು ಮಾಡಿದ ಕೆಲಸಕ್ಕೆ ಬೆಚ್ಚಿ ಹೋದನು ಸಾತ್ವಿಕ್. ತೋಳಿನಿಂದ ಹಿಡಿದ ಬಿಸಿ ಟೀಯ ತಾಪಕ್ಕೆ ತುಟಿ ಬಿಗಿದು ಎದ್ದು ನಿಂತ ಸಾತ್ವಿಕ್, ಬಜಾರಿ ಏನು ಮಾಡಿದೆ ನೀನು ಎಂದು ಅಸಮಾಧಾನದಿಂದ ಕನಲುತ್ತಾ ಮೈ ಮೇಲಿದ್ದ ಶರ್ಟ್ ಕಳಚಿ ಮೈ ಮೇಲೆ ಚೆಲ್ಲಿದ ಟೀ ಒರೆಸುವಾಗ ನಿಮಿಷಗಳಲ್ಲೇ ಕೆಂಪಾಗಿದ್ದ ಅವನ ಭುಜದ ಮೇಲೆ ಮೂಡಿದ ಬೊಬ್ಬೆಗಳನ್ನು ಕಂಡು ನಡುಗಿ ಹೋದಳು, ಸಿಟ್ಟಿನಲ್ಲಿ ತಾನೇನು ಮಾಡಿದೆ ಎನ್ನುವುದರ ಅರಿವಾಗಿ. ಫ್ಲ್ಯಾಶ್ ಬ್ಯಾಕ್. ಸಾತ್ವಿಕ್ ಮೈ ಮೇಲೆ ಮೂಡಿದ ಬೊಬ್ಬೆಗಳನ್ನು ಕಂಡು ಗಾಬರಿಯಾದ ಅಚ್ಚು, ಸಾತ್ವಿಕ್ ಸಾರಿ ಕಣು, ಸಿಟ್ಟಿನಲ್ಲಿ ಟೀ ನಿನ್ನ ಮೈ ಮೇಲೆ ಚೆಲ್ಲಿಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ ಟೀ ಇಷ್ಟೊಂದು ಬಿಸಿ ಇರುತ್ತೆ ಅಂತ ಎನ್ನುತ್ತಿದ್ದಂತೆ ಅಚ್ಚು ಧ್ವನಿ ನಡುಗುತ್ತಿತ್ತು, ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ರೂಮಿಗೆ ಬಂದಾಗ ಸಾತ್ವಿಕ್ ಮಾಡುತ್ತಿದ್ದ ಕೆಲಸ ಕಂಡು ನಿಜಕ್ಕೂ ಸಿಟ್ಟು ಬಂದಿತ್ತು ಅವಳಿಗೆ. ಮೀನಾಕ್ಷಿಯವರು ಏನಾದರೂ ತಮ್ಮ ಮಗ ಏನು ಮಾಡುತ್ತಿದ್ದಾನೆ ಎಂದು ಗಮನಿಸಿದರೆ ತಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿಯಲು ಅವರಿಗೆ ಹೆಚ್ಚು ಹೊತ್ತೇನು ಬೇಕಾಗ್ತಿರಲಿಲ್ಲ. ಅದೇ ಸಿಟ್ಟಿನಲ್ಲಿ ದುಡುಕಿ ಸಾತ್ವಿಕ್ ಕೈಗೆ ಟೀ ಕಪ್ ಕೊಡುವಾಗ ಬೇಕಂತಲೇ ಅವನ ಮೈ ಮೇಲೆ ಬೀಳುವಂತೆ ಮಾಡಿತು. ಬಿಸಿ ಟೀ ಮೈ ಮೇಲೆ ಬಿದ್ದು ಕೆಂಪಾಗಿ ಉರಿಯುವಾಗ ನೋವಿಗೆ ಮುಖ ಕಿವುಚುತ್ತಾ ಅಚ್ಚು ಕೈ ಹಿಡಿದ ಸಾತ್ವಿಕ್, ಬೇಕು ಅಂತ ಮೈ ಮೇಲೆ ಟೀ ಚೆಲ್ಲಿ ಈಗ ಅದನ್ನು ಒರೆಸುವ ನೆಪದಲ್ಲಿ ಇನ್ನಷ್ಟು ಹಿಂಸೆ ಕೊಡಬೇಡ ಬಜಾರಿ ನೀನು ಎಂದು ಅಸಹನೆಯಿಂದ ಸಿಡುಕಿದ. ಕೆಂಪಾಗಿ ಬೊಬ್ಬೆ ಬಂದಿದ್ದ ತೋಳಿಗೆ ಬಾಯಿಂದ ಗಾಳಿ ಊದುತ್ತ, ಹೌದು ಬೇಕಂತಲೇ ನಾನು ಟೀ ಚೆಲ್ಲಿದ್ದು, ನೀನು ಯಾಕೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋಟೋಗಳನ್ನು ತೆಗೆದುಕೊಂಡಿರೋದು, ಅಲ್ಲದೆ ಅದನ್ನು ಇಷ್ಟೊಂದು ಓಪನ್ ಆಗಿ ನೋಡುವಾಗ ನಿಮ್ಮ ಅಮ್ಮ ಏನಾದರೂ ನೋಡಿದರೆ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿಯುವುದಿಲ್ವಾ ಎಂದು ರೇಗುತ್ತಲೇ ಅವನ ಕೈ ಹಿಡಿದು ವಾಶ್ರೂಮ್ಗೆ ಎಳೆದುಕೊಂಡು ಹೋದಳು ಅಚ್ಚು. ಟೀ ಚೆಲ್ಲಿ ಕೆಂಪಾಗಿದ್ದ ಜಾಗವನ್ನು ತಣ್ಣನೆಯ ನೀರಿನಿಂದ ತೊಳೆದಳು. ಸುಟ್ಟ ಗಾಯಕ್ಕೆ ಹಚ್ಚುವ ಆಯಿಂಟ್ಮೆಂಟ್ ಇದೆಯಾ ಎಂದು ಅಸಮಾಧಾನದಿಂದಲೇ ಕೇಳಿದಾಗ, ಇಲ್ಲಿಯವರೆಗೂ ಅದರ ಅಗತ್ಯ ನನಗೆ ಬಂದಿರಲಿಲ್ಲ, ಸೊ ನನ್ನ ಹತ್ತಿರ ಯಾವುದೇ ಬರ್ನಿಂಗ್ ಆಯಿಂಟ್ಮೆಂಟ್ ಇಲ್ಲ, ಈಗ ನೀನು ಸಹವಾಸ ಮಾಡಿದ್ದೀನಿ ಅಲ್ವಾ, ನನ್ನ ಸೇಫ್ಟಿಗಾದರೂ ಇನ್ಮೇಲೆ ತಂದು ಇಟ್ಕೊಳ್ಬೇಕು ಎಂದು ಗೊಣಗುತ್ತಿದ್ದವನ ಕಡೆ ಗುರಾಯಿಸಿದ ಅಚ್ಚು. ಸಾತ್ವಿಕ್ ಏನಾದರೂ ಬಾಯಿ ಬಿಡು, ನಿನ್ನ ಹತ್ತಿರ ಆಯಿಂಟ್ಮೆಂಟ್ ಇದೆಯಾ ಇಲ್ವಾ ಎಂದು ಗದರಿದಂತೆ ಹೇಳಿದಾಗ ನೋ ಎಂದು ಕುತ್ತಿಗೆ ಆಡಿಸಿದ. ಅದನ್ನು ಬಾಯಿ ಬಿಟ್ಟು ಹೇಳುವುದಕ್ಕೇನು ರೋಗ ಎಂದು ಅಲುಬಿ ತನ್ನ ಮನೆಗೆ ಬಂದಿದ್ದಳು ಅಚ್ಚು. ಅವಸರದಲ್ಲಿ ಆಯಿಂಟ್ಮೆಂಟ್ ತೆಗೆದುಕೊಂಡು ಮತ್ತೆ ಸಾತ್ವಿಕ್ ಮನೆಗೆ ಬಂದಳು. ಗಾಯದ ಹುರಿಯಿಂದ ಕಣ್ಣೆಲ್ಲ ಕೆಂಪಾಗಿದ್ದ ಸಾತ್ವಿಕ್ ಕಂಡು, ಸಾರಿ, ನೀ ಮಾಡ್ತಿದ್ದ ಕೆಲಸಕ್ಕೆ ನನ್ನ ಸಿಟ್ಟನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗದೆ ಈ ರೀತಿ ನಿನಗೆ ಹರ್ಟ್ ಮಾಡಿದೆ ಎಂದವಳು ಮೃದುವಾಗಿ ಸುಟ್ಟ ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚುವಾಗ ಗಾಯ ಇನ್ನಷ್ಟು ಹುರಿಯಲು ಶುರುವಾಗಿ ನೋವಿಗೆ ಮುಖ ಕಿವುಚಿದವನ ಕಣ್ಣಿನಿಂದ ಹನಿಗಳು ಹುರುಳಿದ್ದು ಕಂಡು ಅವಳಿಗಾದ ಬೇಸರ ಅಷ್ಟಿಷ್ಟಲ್ಲ. ತನ್ನ ದುಡುಕು ಬುದ್ಧಿಯಿಂದ ಸಾತ್ವಿಕ್ ಸಫರ್ ಮಾಡುತ್ತಿರುವುದು ಕಂಡು ಯಾರ ವಿಷಯದಲ್ಲಿ ಆಗಲಿ ಮತ್ತೊಮ್ಮೆ ಇಂಥ ದುಡುಕುತನ ತೋರಬಾರ್ದು ಎಂದು ಮನದಲ್ಲೇ ನುಡಿದುಕೊಂಡಳು ಅಚ್ಚು.
ನಿಟ್ಟುಸಿರೊಂದನ್ನು ಹೊರದಬ್ಬುತ್ತಾ, ಸಾತ್ವಿಕ್, ಮತ್ತೊಂದು ಸಲ ಸಾರಿ ಕೇಳ್ತಾ ಇದ್ದೀನಿ, ನನ್ನಿಂದ ನಿನಗೆ ಹರ್ಟ್ ಆಗಿದ್ದಕ್ಕೆ. ಆ್ಯಂಡ್ ಈಗಲೇ ನೀನು ತೆಗೆದಿರುವ ಫೋಟೋಸ್ ಡಿಲೀಟ್ ಮಾಡಿಬಿಡು. ನಿನ್ನ ಹತ್ತಿರ ನನ್ನ ಫೋಟೋಸ್ ಇರೋದು ಯಾರಾದರೂ ನೋಡಿದ್ರೆ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ ಎಂದವಳ ಮುಖ ಗಂಭೀರವಾಗಿದ್ದದನ್ನು ಕಂಡು ಎದ್ದು ನಿಂತು ಅವಳನ್ನು ತನ್ನ ಸನಿಹಕ್ಕೆ ಎಳೆದುಕೊಂಡ ಸಾತ್ವಿಕ್, ನಾನು ನಿನ್ನ ಫೋಟೋಗಳನ್ನು ಡಿಲೀಟ್ ಮಾಡುವುದಿಲ್ಲ ಬಜಾರಿ. ನಿನಗೆ ಗೊತ್ತಿಲ್ಲದೆ ಫೋಟೋ ತೆಗೆದಿರುವುದಕ್ಕೆ ಈಗಾಗಲೇ ನೀನು ನನಗೆ ಪನಿಷ್ಮೆಂಟ್ ಕೊಟ್ಟಿದ್ಯಾ. ಸೊ ಇನ್ಮೇಲೆ ಆ ಫೋಟೋ ಡಿಲೀಟ್ ಮಾಡು ಅಂತ ಹೇಳುವ ರೈಟ್ಸ್ ನಿನಗಿಲ್ಲ ಎಂದವನ ಕಡೆ ದುರುದುರು ನೋಡಿದಳು. ಸಾತ್ವಿಕ್, ಸುಮ್ಮನೆ ನನಗೆ ಸಿಟ್ಟು ಬರಿಸಬೇಡ. ಯಾರಾದರೂ ನೋಡಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ತಿಳಿಯೋದಕ್ಕೂ ಮುಂಚೆ ಅದನ್ನು ಡಿಲೀಟ್ ಮಾಡು ಎಂದು ಹಾರ್ಡರ್ ಟೋನ್ನಲ್ಲಿ ನುಡಿದವಳ ಕಡೆ ತನ್ನಗೆ ದಿಟ್ಟಿಸಿದ ಸಾತ್ವಿಕ್, ಯಾರಿಗೂ ಗೊತ್ತಾಗದಿರುವ ರೀತಿ ಮೇಂಟೈನ್ ಮಾಡಿದರೆ ನೋ ಪ್ರಾಬ್ಲಮ್ ಅಲ್ವಾ, ನೀನೇನು ವರಿ ಆಗಬೇಡ. ನಿನಗೆ ಗೊತ್ತಿಲ್ಲದೆ ನಿನ್ನ ಫೋಟೋ ತೆಗೆದವನಿಗೆ ಬೇರೆಯವರಿಗೆ ಗೊತ್ತಾಗದೇ ಇರುವ ಹಾಗೆ ಅದನ್ನು ಮೇಂಟೈನ್ ಮಾಡುವುದಕ್ಕೂ ಬರುತ್ತೆ ಎಂದದ್ದು ಕೇಳಿ ಕಣ್ಣು ಕೆಂಪು ಮಾಡಿದ ಅಜ್ಜು, ಏ ಹೀಡಿಯಟ್, ಅದನ್ನೇನಾದರೂ ನಿನ್ನ ಹತ್ತಿರ ಇಟ್ಟುಕೊಂಡು ಪೂಜೆ ಮಾಡ್ತೀಯಾ ಹೇಗೆ ಎಂದು ಗುಡುಗಿದಾಗ, ಅಲ್ಲ ರೊಮ್ಯಾನ್ಸ್ ಮಾಡ್ತೀನಿ ಎಂದ. ಅದಕ್ಕೆ ಮುಖ ಗಂಟೆಕ್ಕಿದ ಅಚ್ಚು, ಹೇ ತಲೆ ಏನಾದರೂ ಕೆಟ್ಟಿದೆಯಾ ಹೇಗೆ, ಏನೇನೋ ಮಾತಾಡ್ತಿದ್ಯಾ ಎಂದು ರೇಗುವಾಗ ಅಚ್ಚು, ಸಾತ್ವಿಕ್ ಏನಾಯಿತು, ಯಾಕೋ ಇಷ್ಟೊಂದು ಜೋರಾಗಿ ಜಗಳ ಮಾಡ್ತಿದ್ದೀರಾ ಎಂದು ಕೇಳುತ್ತಾ ಮೀನಾಕ್ಷಿ ಅವರು ಅವರ ಬಳಿ ಬಂದರು. ಅಚ್ಚು ಗಾಬರಿಯಲ್ಲಿ ಸಾತ್ವಿಕ್ ಮುಖ ನೋಡಿದರೆ ಕನ್ನಡಿ ಮುಂದೆ ನಿಂತು ಸುಟ್ಟ ಗಾಯ ನೋಡಿಕೊಳ್ಳುತ್ತಾ, ಅಮ್ಮ ಈ ಬಜಾರಿ ಟೀ ತಗೊಂಡು ಬಂದಿದ್ದು ನೋಡದೆ ಮೇಲೆ ಎದ್ದಾಗ ಟೀ ಅಭಿಷೇಕ ಆಯಿತು, ಅದಕ್ಕೆ ನಿಂಗೆ ಕಣ್ಣು ಕಾಣಿಸೋದಿಲ್ಲ ಅಂತ ಬಾಯ್ತಾ ಇದ್ದೆ ಎಂದ. ಮಗನ ಬಳಿ ಬಂದ ಮೀನಾಕ್ಷಿ ಅವರು, ನೋಡ್ಕೊಂಡು ಅಲ್ವೇನೋ ಮೇಲೆ ಹೇಳೋದು, ನೋಡಿಗ ಎಷ್ಟೊಂದು ಸುಟ್ಟಿದೆ, ನಡಿ ಹಾಸ್ಪಿಟಲ್ಗೆ ಬಂದು ಬಿಡೋಣ ಎಂದವರ ಧ್ವನಿಯಲ್ಲಿದ್ದ ಸಂಕಟ ಗಮನಿಸಿದ ಸಾತ್ವಿಕ್, ಅಮ್ಮ ಹಾಸ್ಪಿಟಲ್ಗೆ ಹೋಗಿ ಬರುವಂಥದ್ದೇನೂ ಆಗಿಲ್ಲ, ನೀನು ಗಾಬರಿ ಆಗಬೇಡ, ಈ ಬಜಾರಿ ಕ್ರೀಮ್ ತಂದು ಹಚ್ಚಿದಾಳೆ ಎಂದು ಸಮಾಧಾನ ಮಾಡುವಂತೆ ನುಡಿದ ಹುಡುಗನನ್ನು ಕಂಡು ಅಚ್ಚರಿಯಿಂದ ಉಬ್ಬೇರಿಸಿದಳು ಅಚ್ಚು. ತಪ್ಪು ತನ್ನ ಕಡೆಯಿಂದ ಆಗಿದ್ದರೂ ತನ್ನಮ್ಮನ ಮುಂದೆ ತನ್ನ ಪರ ಬ್ಯಾಟಿಂಗ್ ಮಾಡಿದ ಸಾತ್ವಿಕನ್ನು ಕಂಡು ಸಮಥಿಂಗ್ ಈಸ್ ರಾಂಗ್ ಅನಿಸದೇ ಇರಲಿಲ್ಲ. ಆದರೆ ಸಾತ್ವಿಕ್ ಮುಂಚಿನಂತೆ ತನ್ನ ಜೊತೆ ಮಾತಿಗೆ ಮುನ್ನ ಸಿಡಿದು ಬೀಳುವುದು, ಮಾತಿಗೆ ಮಾತು ಬಳಸಿ ತನಗೆ ಹರ್ಟ್ ಮಾಡುವುದೆಲ್ಲ ಬಿಟ್ಟಿದ್ದಾನೆ ಎನ್ನುವುದನ್ನು ನೋಟಿಸ್ ಮಾಡಿದ್ಲು. ಮಗನ ಮಾತುಗಳನ್ನು ನಂಬಿದ ಮೀನಾಕ್ಷಿಯವರು, ಅಚ್ಚು ಥ್ಯಾಂಕ್ಸ್ ಪುಟ್ಟ, ಸಮಯಕ್ಕೆ ಸರಿಯಾಗಿ ಆಯಿಂಟ್ಮೆಂಟ್ ತಂದು ಹಚ್ಚಿದ್ದಕ್ಕೆ ಎಂದಾಗ ಸಾತ್ವಿಕ್ ಕಡೆ ನೋಡಿ ಹನಿ ತಿಕ್ಕಿಕೊಂಡ ಅಚ್ಚು, ಪರವಾಗಿಲ್ಲ ಆಂಟಿ, ಯಾವುದಕ್ಕೂ ಒಂದು ಸಲ ಇವನನ್ನು ಹಾಸ್ಪಿಟಲ್ಗೆ ಹೋಗಿ ಬರುವುದಕ್ಕೆ ಹೇಳಿ ಎಂದು ತನ್ನ ಮನೆಗೆ ಹೊರಟು ಬಿಟ್ಟಳು. ಅಚ್ಚು ಹೋದ ಕಡೆ ನೋಡುತ್ತಾ ಅಸಮಾಧಾನದಿಂದ ತಲೆ ಕೊಡವಿದ ಸಾತ್ವಿಕ್ ತನ್ನ ಮುಂದಿನ ಫ್ಯೂಚರ್ ಅಚ್ಚು ಜೊತೆ ಹೇಗಿರಬಹುದು ಎಂದು ಸಣ್ಣದಾಗಿ ಥಿಂಕ್ ಮಾಡಿದ. ಅಚ್ಚರಿ ಹೋದ ಕಡೆ ನೋಡುತ್ತಾ ನಿಂತಿದ್ದ ಮಗನ ಭುಜದ ಮೇಲೆ ಕೈ ಇಟ್ಟ ಮೀನಾಕ್ಷಿ ಅವರು, ಸಾತ್ವಿಕ್ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬಂದು ಬಿಡು ಕಣು, ಸುಟ್ಟ ಗಾಯ ಅಷ್ಟು ಬೇಗ ವಾಸಿ ಆಗುವುದಿಲ್ಲ ಎಂದು ಗಾಯವನ್ನು ನೋಡುತ್ತಾ ನೊಂದು ನುಡಿದರು. ತನ್ನ ತಾಯಿಯ ಭುಜ ಬಳಸಿದ ಸಾತ್ವಿಕ್, ಅಮ್ಮ ಡೋಂಟ್ ವರಿ, ಸಣ್ಣ ಗಾಯ ಅಷ್ಟೇ ಇದು, ನೀ ಹೇಳಿದ ಹಾಗೆ ಗಾಯ ಬೇಗ ವಾಸಿ ಆಗಿಲ್ಲ ಅಂದರೆ ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಎಂದಿದ್ದ. ಈ ಒಂದು ಘಟನೆ ಆದಮೇಲೆ ಅಚ್ಚು ಸಾತ್ವಿಕ್ ಜೊತೆ ಮಾತಿಗೆ ಮಾತು ಬೆಳೆಸಿದಾಗಲಿ ಅವನಿಗೆ ಸಿಟ್ಟು ಬರುವಂತೆ ಮಾತನಾಡಿದಾಗಲಿ ಮಾಡಲಿಲ್ಲ. ಸಾತ್ವಿಕ್ ವಿಷಯದಲ್ಲಿ ತನ್ನ ಬಿಹೇವಿಯರ್ ಬದಲಾಯಿಸಿಕೊಂಡಿದ್ದಳು. ದಿನಗಳು ಇದೇ ರೀತಿ ಸರಿದಿದ್ದವು. ಅಂದು ಅಚ್ಚು ತಮ್ಮ ಟೀಮ್ ಲೀಡರ್ ಲೋಹಿ ಜೊತೆ ಮೀಟಿಂಗ್ ಒಂದು ಅಟೆಂಡ್ ಮಾಡಲು ಹೋಗಿದ್ದಳು. ಫೈಲ್ ಒಂದನ್ನು ಕೈಯಲ್ಲಿಡಿದು ಏನೋ ಕೆಲಸ ಹೇಳಲು ಲಹರಿ ಬಳಿ ಬಂದಿದ್ದ ಸಾತ್ವಿಕ್ಗೆ ದೇಹದಲ್ಲಿ ತ್ರಾಣವಿಲ್ಲದೆ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದ ಲಹರಿ ಕಂಡಳು. ಒಡನೆ ಅವಳ ಬಳಿ ಬಂದ ಸಾತ್ವಿಕ್, ಲಹರಿ ವಾಟ್ ಹ್ಯಾಪೆಂಡ್, ಯಾಕೆ ಹೀಗೆ ಮಲಗಿದ್ಯೆ ಎಂದು ಗೊಂದಲದಲ್ಲಿ ಕೇಳಿದಾಗ, ಫೀವರ್ ಆಗಿದೆ ಸಾತ್ವಿಕ್ ಸರ್ ಎಂದವಳ ದನಿಯಲ್ಲಿದ್ದ ಆಯಾಸ ಗಮನಿಸಿ, ಲಹರಿ ಲೀವ್ ಹಾಕಿ ಹಾಸ್ಪಿಟಲ್ನಲ್ಲಿ ತೋರಿಸಿಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ತಾನೆ, ಅದು ಬಿಟ್ಟು ಈ ರೀತಿ ನರಳುತ್ತಿದ್ದರೆ ಫೀವರ್ ವಾಸಿ ಆಗುತ್ತಾ ಎಂದು ಗದರಿದಂತೆ ಕೇಳಿದ. ನನ್ನಿಂದ ಸ್ಕೂಟಿ ಡ್ರೈವ್ ಮಾಡೋದಕ್ಕೆ ಆಗೋದಿಲ್ಲ, ಅಚ್ಚು ಬಂದಮೇಲೆ ಅವಳ ಜೊತೆ ಹೋಗೋಣ ಅಂತ ಸುಮ್ಮನೆ ಇದ್ದೀನಿ ಎಂದವಳನ್ನು ಕಂಡು ಹಣೆ ಹೊತ್ತಿಕೊಂಡ ಸಾತ್ವಿಕ್, ಸರಿ ಬಾ, ನಾನಿನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ, ಬಜಾರಿ ಬರೋದು ತುಂಬ ತಡ ಆಗುತ್ತೆ ಎಂದು ತಾನೇ ಲಹರಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟು ಬಂದಿದ್ದ.
ಆದರೆ ಲಹರಿಗೆ ಸಾತ್ವಿಕ್ ಹೆಲ್ಪ್ ಮಾಡಿದ್ದು ತಿಳಿದು ಅವ ಯಾಕೆ ಈ ರೀತಿಯೆಲ್ಲ ಮಾಡ್ತಿದ್ದಾನೆಂದು ಅಚ್ಚುಗೆ ಅರ್ಥವಾಗಲಿಲ್ಲ. ಆಕೆ ಹೇಗೆ ಯೋಚನೆ ಮಾಡಿದ್ರು. ಒಂದು ವಾರ ಆದರೂ ಲಹರಿಗೆ ಜ್ವರ ವಾಸಿಯಾಗದ ಕಾರಣ ಅಚ್ಚು ಒಬ್ಬಳೆ ಕೆಲಸಕ್ಕೆ ಬರುವಂತಾಗಿತ್ತು. ಅಂದು ಸೆಕೆಂಡ್ ಶಿಫ್ಟ್ ಇದ್ದಿದ್ದರಿಂದ ತನ್ನ ಗೆಳೆಯನ ಬಳಿ ಬಂದಿದ್ದ ಲೋಹಿ ಸಾತ್ವಿಕ್ ನಾನು ಮನೆಗೆ ಹೋಗಬೇಕೆಂದವನ ಕಡೆ ನೋಡದೆ ಲ್ಯಾಪ್ಟಾಪ್ನಲ್ಲಿ ತನ್ನ ಕೆಲಸ ಮಾಡೋದ್ರಲ್ಲಿ ನಿರತನಾಗಿದ್ದ ಸಾತ್ವಿಕ್. ವರ್ಕ್ ಅವರ್ ಮುಗಿದ ಮೇಲೆ ನೀನು ಇಲ್ಲೇ ಇರ್ತೀನಿ ಅಂದರೂ ಯಾರು ನಿನ್ನ ಇಲ್ಲಿ ಉಳಿಸಿಕೊಳ್ಳುವುದಿಲ್ಲ ಎಂದ ಗಂಭೀರವಾಗಿ. ತನ್ನ ಗೆಳೆಯನ ಮಾತಿಗೆ ಅಸಹನೆಯಿಂದ ಕನಲಿದ ಲೋಹಿ, ಹೇ ಹೀಡಿಯಟ್, ನನಗೆ ತುಂಬ ತಲೆನೋಯ್ತಿದೆ ಇವತ್ತು. ಸುಮ್ಮನೆ ನನಗೆ ಸಿಟ್ಟು ಬರುವಾಗೆ ಮಾತಾಡಬೇಡ. ನನಗೆ ಮನೆಗೆ ಹೋಗುವುದಕ್ಕೆ ಪರ್ಮಿಷನ್ ಕೊಡು ಎಂದು ಬೆದರಿಸಿದಂತೆ ಕೇಳಿದಾಗ ತನ್ನ ಗೆಳೆಯನ ಕಡೆ ಉಬ್ಬೇರಿಸಿದ ಸಾತ್ವಿಕ್, ಯಾಕೋ ನಾನು ಕೊಡ್ತಿರುವ ಸಲಿಗೆ ಜಾಸ್ತಿ ಆಯಿತು ಅನ್ನಿಸ್ತಿದೆ ಅಲ್ವಾ ಎಂದು ಬಿಗು ಧ್ವನಿಯಲ್ಲಿ ಹೇಳಿದ. ಎಷ್ಟು ಪೇಟ್, ನಿನ್ನ ತಲೆ ಎಲ್ಲಿಟ್ಟು ಬಂದಿದ್ಯಾ? ನಾನೇನು ಇವತ್ತು ಮನೆಗೆ ಹೋಗಿ ನಿನ್ನ ಲವ್ಗೆ ಹೆಲ್ಪ್ ಮಾಡೋದಕ್ಕೆ ನೋಡ್ತಿದ್ರೆ ತಾವು ನಮ್ಮ HR ಅನ್ನೋ ಅಧಿಕಾರದಲ್ಲಿ ಮಾತನಾಡ್ತಿದ್ದೀರಾ ಎಂದು ಅಸಮಾಧಾನದಿಂದ ಕನಲಿದಾಗ ಗೊಂದಲದಲ್ಲಿ ಹುಬ್ಬು ಕೊಂಕಿಸಿ ಏನಿನ್ನ ಮಾತಿನ ಅರ್ಥ ಎಂದು ತಿಳಿಯದೆ ಕೇಳಿದ ಸಾತ್ವಿಕ್. ಈ ವೀಕ್ ಅಚ್ಚು ಸೆಕೆಂಡ್ ಶಿಫ್ಟ್ನಲ್ಲಿದ್ದಾಳೆ. ಸೊ ಲಹರಿ ಕೂಡ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಲೀವ್ನಲ್ಲಿದ್ದಾಳೆ. ನೈಟ್ ತನ್ನ ಶಿಫ್ಟ್ ಮುಗಿಸಿ ಅವಳು ಮನೆಗೆ ಒಬ್ಬಳೇ ಬರೋದು. ಇದೇ ನಿನ್ನ ಪಾಲಿಗೆ ಗೋಲ್ಡನ್ ಅಪರ್ಚುನಿಟಿ ಅಂದ್ಕೊಂಡು ಯಾಕೆ ನೀನು ಅಚ್ಚುಗೆ ನಿನ್ನ ಪ್ರೀತಿನ ಹೇಳಿಕೊಳ್ಬಾರ್ದು ಎಂದಾಗ ಒಂದೆರಡು ನಿಮಿಷ ಲೋಹಿ ಹೇಳಿದ ವಿಷಯದ ಬಗ್ಗೆ ಡೀಪಾಗಿ ಯೋಚಿಸಿದ ಸಾತ್ವಿಕ್, ಓಕೆ ನೀನು ಮನೆಗೆ ಹೊರಡು ಎಂದ. ಅದಾಗಲೇ ಅವನಿಗೆ ಅಚ್ಚು ಮೇಲೆ ಪ್ರೀತಿಯಾಗಿ 6-7 ತಿಂಗಳು ಆಗುತ್ತಾ ಬಂದಿತ್ತು. ಇದರ ಜೊತೆ ಲಹರಿ ಬೇರೆ ಅಚ್ಚು ಜೊತೆ ಇಲ್ಲದೆ ಇರುವುದು ಕಂಡು ಹಿಂದೆ ಅಚ್ಚರಿಗೆ ತನ್ನ ಪ್ರೀತಿನ ಹೇಳಿಕೊಳ್ಳುವ ನಿರ್ಧಾರ ಮಾಡಿಬಿಟ್ಟ. ತನಗೆ ಮನೆಗೆ ಹೋಗಲು ಪರ್ಮಿಷನ್ ಕೊಟ್ಟು ತನ್ನ ಗೆಳೆಯ ಗಾಢ ಯೋಚನೆಯಲ್ಲಿ ಮುಳುಗಿದ್ದನ್ನು ಕಂಡು ಕಣ್ತೇಲಿಸಿದ ಲೋಹಿ, ಹೀಗೆ ಯೋಚನೆ ಮಾಡ್ತಾ ಕಳೆದು ಹೋಗಬೇಡಿ, ನಾನು ಹೇಳಿದ ಕೆಲಸದ ಕಡೆ ಸ್ವಲ್ಪ ಗಮನ ಕೊಡಿ ಎಂದು ಎಚ್ಚರಿಸಿ ಅಲ್ಲಿಂದ ಸರಿದು ಹೋದ. ಅಚ್ಚು ಆಫೀಸ್ನಿಂದ ಲಾಗೌಟ್ ಆಗಲು ಇನ್ನೂ 1 ಗಂಟೆ ಇದ್ದಾಗ ತನ್ನ ಲ್ಯಾಪ್ಟಾಪ್ ಸಮೇತ ಅಚ್ಚು ಬಳಿ ಬಂದ ಸಾತ್ವಿಕ್ನ ಕಂಡು ಉಬ್ಬೇರಿಸಿದ ಹುಡುಗಿ ತನ್ನ ಜೊತೆಯಲ್ಲಿದ್ದ ಟೀಮ್ಮೇಟ್ಸನ್ನು ಕಂಡು ಸುಮ್ಮನೆ ತನ್ನ ಪಾಡಿಗೆ ತಾನು ಕೆಲಸದ ಕಡೆ ಗಮನ ಕೊಟ್ಟಳು. ತಮ್ಮ ವರ್ಕ್ ಅವರ್ ಮುಗಿದ ಮೇಲೆ ಒಬ್ಬೊಬ್ಬರೇ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಅಚ್ಚು ಇನ್ನೂ ಅಲ್ಲೇ ಉಳಿದಾಗ ಬಜಾರಿ ಟೈಮ್ ಆಯಿತು ಎಂದು ಎಚ್ಚರಿಸಿದ. ಕೈ ಕುತ್ತಿಗೆಯನ್ನು ಸ್ಟ್ರೆಚ್ ಮಾಡುತ್ತಾ ಅವನ ಕಡೆ ಉಬ್ಬು ಕೊಂಕಿಸಿ ನೋಡಿದ ಅಚ್ಚು, ತಮ್ಮನ್ನು ಯಾರೋ ಇಲ್ಲಿರೋದಕ್ಕೆ ಹೇಳಿದ್ದು ಎಂದು ತುಟಿ ಅತ್ತ ಇತ್ತ ಮಾಡಿದಳು. ಅವಳ ಸನಿಹಕ್ಕೆ ಕುರ್ಚಿ ಎಳೆದುಕೊಂಡು ಕುಳಿತವನು, ನೀ ಹೇಳದೆ ಹೋದರೂ ನಿನ್ನನ್ನು ಸೇಫ್ಟಿಯಾಗಿ ಮನೆಗೆ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಎಂದ ಗಂಭೀರವಾಗಿ. ಅಚ್ಚರಿಯಿಂದ ಕಣ್ಣರಳಿಸಿದ ಹುಡುಗಿ, ನೈಟ್ ಕೆಲಸಕ್ಕೆ ಬರೋರಿಗೆ ಹೋಗೋರಿಗೆ ನಮ್ಮ ಕಂಪನಿ ಕಡೆಯಿಂದ ಕ್ಯಾಬ್ ಸರ್ವಿಸ್ ಇದೆ ಅಂತ ಮರೆತು ಬಿಟ್ಟಿದ್ದೀರಾ ಅನಿಸುತ್ತೆ. ಅದಲ್ಲದೆ ನಾನೇನು ನಿನ್ನ ಲವ್ವರ್ ಅಥವಾ ಹೆಂಡತಿ ಆಗೋವಳು ಅಲ್ಲ, ತಾವು ನಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ ಮಾಡುವುದಕ್ಕೆ ಎಂದಳು ಬಿಂಕದಿಂದ. ಯಾರು ಹೇಳಿದ್ದು ನೀನು ನನ್ನ ಲವ್ವರ್ ಆ್ಯಂಡ್ ಹೆಂಡತಿ ಆಗುವವಳಲ್ಲ ಅಂತ ಎಂದ ಅವಳನ್ನೇ ಪ್ರಶ್ನೆ ಮಾಡಿದಾಗ ಮುಖ ಬಿಗಿದ ಅಚ್ಚು, ಸಾತ್ವಿಕ್ ಸುಮ್ಮನೆ ನನಗೆ ಸಿಟ್ಟು ಬರಿಸಬೇಡ ಎಂದು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದಳು. ತನ್ನ ಹ್ಯಾಂಡ್ ಬ್ಯಾಗ್ ಹಿಡಿದು ಹೊರಡಲು ತಯಾರಾದ ಹುಡುಗಿಯ ಕೈ ಹಿಡಿದ ಸಾತ್ವಿಕ್, ಬಜಾರಿ 10 ನಿಮಿಷ ಕಣೆ, ನನಗೆ ನಿನ್ನ ಮೇಲೆ ಸೀರಿಯಸ್ ಆಗಿ ಲವ್ ಆಗಿದೆ ಎಂದಾಗ ಸೋ ವಾಟ್ ಎಂದಳು ಹೊರಟಾಗಿ. ಅವಳನ್ನು ತನ್ನ ಸನಿಹಕ್ಕೆ ಎಳೆದುಕೊಂಡ ಸಾತ್ವಿಕ್, ಸೊ ವಾಟ್ ಅಂದರೆ ನಿನ್ನ ಪ್ರೀತಿ 2 ನನಗೆ ಬೇಕು ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ದೃಢವಾಗಿ. ಅವನ ಕಣ್ಣಿನ ಆಳಕ್ಕೆ ಇಳಿದ ಅಚ್ಚುಗೆ ಇಷ್ಟು ದಿನ ಅವನ ಕಣ್ಣಿನಲ್ಲಿ ತನ್ನ ಮೇಲಿದ್ದ ಸ್ಪೆಷಲ್ ಫೀಲಿಂಗ್ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರು. ಈಗಲೇ ಅವನಿಗೆ ಏನನ್ನು ಹೇಳದೆ ಹೋದಳು. ಸಾತ್ವಿಕ್ ತಲೆ ಕೆಟ್ಟವನ ಹಾಗೆ ಏನೇನೋ ಮಾತಾಡಬೇಡ, ನಾನು ಮನೆಗೆ ಹೋಗಬೇಕು ಬಿಡು ಎಂದು ಬೆರುಸಾಗಿ ನುಡಿದು ಅವನ ಕೈ ಬಿಡಿಸಿಕೊಂಡು ಕಂಪನಿ ಕ್ಯಾಬ್ನಲ್ಲಿ ಮನೆಗೆ ಹೊರಟು ಬಿಟ್ಟಳು. ಅವಳು ಹೋದ ಕಡೆ ನೋಡುತ್ತಾ ನಿಂತ ಸಾತ್ವಿಕ್ ನಿರಾಸೆಯ ನಿಟ್ಟುಸಿರು ಹೊರಚೆಲ್ಲಿ ಮನೆಗೆ ಬಂದಿದ್ದ. ತನ್ನ ಪ್ರೀತಿನ ಹೇಳಿಕೊಂಡು 3 ದಿನ ಅದೇಗೋ ದೂಡಿದ ಸಾತ್ವಿಕ್ಗೆ ಇನ್ನು ಸುಮ್ಮನಿರಲು ಮನಸ್ಸು ಒಪ್ಪಲಿಲ್ಲ. ಅಂದು ಸಂಜೆ ವರ್ಕ್ ಮುಗಿಸಿ ಲಾರಿ ಜೊತೆ ಮನೆಗೆ ಹೋಗಲು ಪಾರ್ಕಿಂಗ್ ಏರಿಯಾಕ್ಕೆ ಬಂದಿದ್ದ ಅಚ್ಚು ಬಳಿ ಬಂದ ಸಾತ್ವಿಕ್, ಬಜಾರಿ ನಾನು ನಿನ್ನ ಜೊತೆ ಮಾತನಾಡಬೇಕು
ಎಂದವನು ಲಹರಿ ಕಡೆ ನೋಡಿ, ಲಹರಿ ನೀನು ಮನೆಗೆ ಹೋಗು, ನಾನು ಬಜಾರಿನ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದಾಗ ಮೌನವಾಗಿ ತಲೆ ಆಡಿಸಿದಳು ಲಹರಿ. ತನ್ನ ಗೆಳತಿಯನ್ನು ಬಿಟ್ಟು ಮನೆಗೆ ಹೋದವಳಿಗೆ ಸಾತ್ವಿಕ್ ತನಗೆ ಪ್ರಪೋಸ್ ಮಾಡಿದ್ದು ಈಗಾಗಲೇ ಹೇಳಿದ್ದಳು ಅಚ್ಚು. ಸೊ ಅದೇ ವಿಷಯ ಮಾತನಾಡಲು ಸಾತ್ವಿಕ್ ಅಚ್ಚು ಜೊತೆ ಮನೆಗೆ ಬರುವುದಾಗಿ ಹೇಳಿದ ಎಂದು ಅರ್ಥ ಮಾಡಿಕೊಂಡಳು. ಬಜಾರಿ ಬಾ ಎಂದು ಕಾರ್ ಡೋರ್ ಓಪನ್ ಮಾಡಿದವನ ಕಡೆ ಅಸಮಾಧಾನದ ನೋಟ ಬೀರಿ ಕಾರ್ ಏರಿದಳು. ಸಿಟಿಯಿಂದ ತುಸು ದೂರದಲ್ಲಿದ್ದ ಪ್ರಶಾಂತವಾದ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದ. ಅಲ್ಲೇ ಪಕ್ಕದಲ್ಲಿ ಗುಡ್ಡದ ಮೇಲಿದ್ದ ಶಿವಲಿಂಗನ ದರ್ಶನ ಮಾಡಿ ಬಂದವರ ನಡುವೆ ಯಾವುದೇ ಮಾತು ವಿನಿಮಯ ಆಗದೆ ಹೋಯಿತು. ರಭಸವಾಗಿ ಹರಿಯುತ್ತಿದ್ದ ತೊರೆಯನ್ನು ದಿಟ್ಟಿಸುತ್ತಾ ನಿಂತ ಸಾತ್ವಿಕ್ ಅವರಿಬ್ಬರ ನಡುವಿನ ದಿವ್ಯ ಮೌನ ಸಹಿಸಲಾಗದೆ ತಾನೇ ಮಾತಾಡಿದ. ದೀರ್ಘ ಶ್ವಾಸವನ್ನು ಒಳಗೆಳೆದುಕೊಂಡು, ಬಜಾರಿ ಪ್ಲೀಸ್, ಇಷ್ಟೊಂದು ಸತಾಯಿಸಬೇಡ ಕಣೆ. 3 ದಿನ ಆಯಿತು ನಾನು ನಿಂಗೆ ನನ್ನ ಪ್ರೀತಿನ ಹೇಳಿಕೊಂಡು, ಈಗಲಾದರೂ ಎಸ್ ಅಂತ ಹೇಳು ಬಜಾರಿ ಎಂದು ರಿಕ್ವೆಸ್ಟ್ ಮಾಡಿದವನ ಕಡೆ ಉಬ್ಬೇರಿಸಿ ಗಂಭೀರವಾಗಿ ದಿಟ್ಟಿಸಿದ ಅಚ್ಚು. ನಾನು ಎಸ್ ಅಂತ ಹೇಳಿಲ್ಲ ಅಂದರೆ ಸಿನಿಮಾ ಸೀರಿಯಲ್ನಲ್ಲಿ ತೋರಿಸುವ ಹಾಗೆ ಸತ್ತು ಹೋಗ್ತೀಯಾ? ನಾನು ನಿಂಗೆ ಸಿಗಲಿಲ್ಲ ಅನ್ನುವ ಫೀಲಿಂಗ್ಸ್ನಲ್ಲೇ ಎಂದು ಪ್ರಶ್ನೆ ಮಾಡಿದವಳನ್ನು ಕಂಡು ಸಂಕಟದ ನಗು ನಕ್ಕ ಸಾತ್ವಿಕ್. ನಾನು ನಿನ್ನ ಅಷ್ಟೊಂದು ಪ್ರೀತಿ ಮಾಡ್ತೀನ ಅಂತ ಪ್ರಾಮಿಸ್ ನನಗೆ ಗೊತ್ತಿಲ್ಲ. ಬಟ್ ನೀನು ಈ ಪ್ರಶ್ನೆ ಮಾಡಿದ್ದು ಒಳ್ಳೆಯದೇ ಆಯಿತು. 2 ನಿಮಿಷ ವೆಯ್ಟ್ ಮಾಡು. ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋದ್ರ ಜೊತೆ ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳಿದುಕೊಳ್ತೀನಿ ಎಂದವನ ಮಾತಿನರ್ಥ ಆಗದೆ ಅಚ್ಚು ಅವನನ್ನೇ ಪಿಳಿಪಿಳಿ ನೋಡುವಾಗ ಹಿಂದೆ ಸರಿಯುತ್ತಿದ್ದವನ ಹಿಂದೆ ಕಲ್ಲಿರುವುದು ಗಮನಿಸಿದ ಅಚ್ಚು ಗಾಬರಿಯಲ್ಲಿ ಸಾತ್ವಿಕ್ ಡೋಂಟ್ ಮೂವ್ ಎಂದು ಎಚ್ಚರಿಸುವ ಹೊತ್ತಿಗೆ ಅಲ್ಲೊಂದು ಅನಾಹುತ ನಡೆದೇ ಹೋಯಿತು. ಕಾಲಿಗೆ ಕಲ್ಲು ಸಿಕ್ಕಿ ಹೆಡವಿ ಹತೋಟಿ ತಪ್ಪಿ ತೊರೆಗೆ ಬಿದ್ದವನ ಕಂಡು ಬೆಚ್ಚಿ ಸಾತ್ವಿಕ್ ಎಂದು ಗಾಬರಿಯಲ್ಲಿ ಕಿರಿಚಿದಾಗ ಅವಳ ದನಿ ಸುತ್ತಲೂ ಎಕೋ ಆಯಿತು. ಕತೆ ಮುಂದುವರಿಯುತ್ತದೆ.